ಈ ಪ್ರಪಂಚಕ್ಕೆ ನನ್ನ ದೊಡ್ಡಮ್ಮನ ಮಗಳೇ ಕರೆದು ತಂದಿದ್ದು. ಅವಳು ಕೂಡ ನನಗಿಂತ 1 ವರುಷ ದೊಡ್ಡವಳು. ಅವಳ ಹೆಸರು ಇಲ್ಲಿಗೂ ಗೊತ್ತಿಲ್ಲ. ಅವಳು ಎಷ್ಟು ಹುಡ್ಗಿರ ಜೊತೆ ಅನುಭವಿಸಿದ್ದಾಳೆ ಅಂತ. ಆದರೆ ಪೋಲಿ ಮುದ್ದು ಮಾಡಿ ತುಂಬಾ ಸುಖ ಕೊಡ್ತಾಳೆ. ಇದು ನಡೆದದ್ದು 2002ರಲ್ಲಿ. ರಜೆ ಶುರು ಆಗಿತ್ತು. ನನಗೆ 2ನೇ ವರುಷದ ಪದವಿ ಮುಗಿಸಿ 3ನೇ ವರುಷದ ಪದವಿಗೆ ಅವಳು ಕೊನೆಯ ಪದವಿ. ಇಬ್ಬರು ಲಂಗ ದಾವಣಿ ಹಾಕುತ್ತಾ ಇದ್ದೆವು. ನಮ್ಮೂರಲ್ಲಿ ದೂರ ಮನೆ, ಅದು ಸಂಬಂಧಿಕರ ಮನೆ ಮಾತ್ರ ಇರೋದು. ಹಾಗಾಗಿ ನೆನಪಾದಾಗಲೆಲ್ಲ ಅವರ ಹಿತ್ತಲಿಂದ ನಮ್ ಹಿತ್ತಲಿಗೆ, ನಮ್ ಹಿತ್ತಲಿಂದ ಅವರ ಹಿತ್ತಲಿಗೆ ತಿರುಗಾಡುತ್ತಾ ಇದ್ದೆವು. ನನ್ನದು ಸಣ್ಣದು ಕಂದು ಬಣ್ಣದ ಪುಟ್ಟನೆ. ಹಿಂದೆ ಬಿಳಿ ಕಮ್ಮಿ ಬಿಡ್ತಾ ಇರಲಿಲ್ಲ. ಇನ್ನೂ ತುಂಬಾ ರೌಂಡ್ ಇದೆ. ಅಗಲ ಮಾಡಿದರೆ ಅದರ ಸೌಂದರ್ಯ ನೋಡಬಹುದು. ಇನ್ನು ಅವಳದ್ದು ದೊಡ್ಡದು, ತುಂಬಾ ಹಾಲು ಉಣಿಸಿದ ಹಾಗೆ ಇತ್ತು. ಅವಳಿಗೂ ಸ್ವಲ್ಪ ಶಾ ಇತ್ತು. ದೊಡ್ಡದು. ನನ್ನಮ್ಮೋ ಉಜ್ಜೋಕೆ ಹೋದ್ರೆ ಬಿಸಿ ಅನ್ನಿಸಿ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇನ್ನು ಮನೆಯ ಕಲ್ಪನೆ ಮಾಡಿಕೊಳ್ಳಿ. 1 ಹಾಲ್, ಅದರ ಹಿಂದೆ 1 ಚಾವಡಿ, ಅಕ್ಕ ಪಕ್ಕ 2 ಕೋಣೆ, ಮುಂದೆ ಹೋದರೆ ಅಡುಗೆ ಮನೆ, ಅಲ್ಲಿಂದ ಹಿಂದೆ ಬಾಗಿಲು ತೆಗೆದರೆ ಬಚ್ಚಲು ಮನೆ, ಅಲ್ಲೇ ಪಕ್ಕ ಶೌಚಾಲಯ. ಈ ಅಕ್ಕ ಪಕ್ಕದ ಕೋಣೆಯಲ್ಲಿ ಒಂದರಲ್ಲಿ ನಾನು, ಅದಕ್ಕೆ 1 ಕಿಟಕಿ, ಇನ್ನೊಂದು ಅಮ್ಮ ಅಪ್ಪ ಉಪಯೋಗಿಸ್ತಾ ಇದ್ದರು. ಅಮ್ಮನ ಅಪ್ಪ ಹೊರಗೆ ಹಾಲ್ನಲ್ಲಿ ಮಲಗ್ತಾ ಇದ್ದರು. ಕೃತಿ ಅವತ್ತು ಅವಳ ಫ್ರೆಂಡ್ ಇಂದ 1 ಫಿಲಂ ತಂದು ಮನೇಲಿ ಯಾರಿದ್ದಾರೆ ಅಂದಳು. ಅಜ್ಜ ಇದ್ದಾರೆ ಕಣೆ ಅಂದೆ. ಅದೇ ಸವಿದು ಲ್ಯಾಪ್ಟಾಪ್ ತಂದಿದೆ, ಫಿಲಂ ಇದೆ ನೋಡುವ ಅಂದಳು. ತಗೊಂಡು ಬಾ ಅಂದೆ. ಮನೇಲಿ ಎಂದಿನಂತೆ ಎಲ್ಲ ಬಾಗಿಲು ಹಾಕಿ ಕಾದೆ. ಅವಳು ಲ್ಯಾಪ್ಟಾಪ್ ತಂದಳು, ಆನ್ ಮಾಡಿದಳು. ಅಬ್ಬಾ, ನಿಗ್ರೋ ವ್ಯಕ್ತಿಗಳ ಬಲೆ ಫಿಲಂ ಆಗಿತ್ತು. ನೋಡುತ್ತಾ ಒದ್ದೆ ಆಯಿತು. ಹಾಗೆ ನೋಡುತ್ತಾ ಕೂತೆವು. ಹಾರ್ಡ್ ಆಗಿತ್ತು. ಅದರಲ್ಲಿ ಸೀನ್ ಬಂತು. ಅಬ್ಬಾ, ಒಬ್ಬಳು ಹಾಲಿಗಾಗಿ ಕಚ್ಕೊಂಡು ಹಸಿವಿನಿಂದ ಚೀಪಿದ ಹಾಗೆ ಇತ್ತು. ಈ ಸೀನ್ ನನಗೆ ಮೂಡ್ ತರಿಸಿತು. ಅವಳಿಗೂ ಇರಬಹುದು. ನಿನ್ನ ಇಷ್ಟು ದೊಡ್ಡದು ಇದೆಯಾ ಅಂತ ಕೇಳಿದೆ. ಅವಳು ಇಲ್ಲ, ಸಣ್ಣದು, ನಿನಗಿಂತ ಸ್ವಲ್ಪ ದೊಡ್ಡದು ಅಂದಳು. ಒಮ್ಮೆ ನೋಡಿಕೊಂಡೆ. ಏನೇ ಆ ಲೆವೆಲ್ ಚೀಪ್ತಾರೆ, ಹಾಲು ಬರತ್ತಾ ಅಂದೆ. ಇರ್ಬೇಕು, ಎಷ್ಟು ಚೀಪ್ತಾರೆ ಅಲ್ವಾ ಅಂದಳು. ಹೇಗೋ ಮೂಡ್ ಇತ್ತು. ಒಮ್ಮೆ ಧೈರ್ಯ ತಗೋ ಮೂಡ್ ಕೇಳಿಬಿಟ್ಟೆ. ನಿನ್ನ ಬಲ ಕೈನಲ್ಲಿ ಹಿಡ್ಕೊ ನೋಡುವ ಅಂದೆ. ಒಮ್ಮೆ ನೋಡಿ, ಏನೇ ಪೋಲಿ ಯಾರಾದ್ರೂ ಬಂದರೆ ಅಂದಳು. ನಾನು ನನ್ನ ಎದ ಕೈನಲ್ಲಿ ಹಿಡಿದು ನೋಡು ಫುಲ್ ಮೂಡ್ ಅಂತ ಹೇಳಿ ನಗಾಡಿದೆ. ಅವಳು ನೋಡು ಬಲ ಅಂತ ಡ್ರೆಸ್ ಮೇಲೆ ಎತ್ತಿ ತೋರಿಸಿದಳು. ರವಿಕೆ ತೆಗಿಯೇ ನೋಡುವ ಅಂದೆ. ಏನೇ ನೀನು? ನೀ ತೆಗಿ, ನಾನು ನೋಡುತ್ತೇನೆ ಅಂದಳು. ಅದಕ್ಕೆ ಸರಿ, ಲ್ಯಾಪ್ಟಾಪ್ ಇಟ್ಟು ಬಾ, ಎಲ್ಲ ನೋಡಬಹುದು. ಲ್ಯಾಪ್ಟಾಪ್ ಇದ್ರೆ ನಿಂಗೆ ಏನು ತೊಂದರೆ ಅಂದಳು. ಅದಕ್ಕೆ ಇನ್ನೂ ಮೂಡ್ ಬರತ್ತೆ ಕಣೆ. ಒದ್ದೆ ಅಂದೆ. ಅದಕ್ಕೆ ನಂದು ಒದ್ದೆ ಕಣೆ ಅಂದಳು. ಅಮ್ಮ ಬರೋದು ಯಾವಾಗ ಅಂದಳು. ಆಗ ಇನ್ನೂ 2:30 ಗಂಟೆ ಸಂಜೆ ಆಗತ್ತೆ ಕಣೆ ಅಂದೆ. ಮಾತು ಸ್ವಲ್ಪ ಹಠಕ್ಕೆ ತಿರುಗಿತು. ತೋರಿಸೆ, ಯಾರೂ ಇಲ್ಲ ಈಗ ಅಂದೆ. ಅವಳು ನೀನು ರವಿಕೆ ತೆಗಿ ಅಂದಳು. ನಾನು ಹಾಗೆ ಎದ್ದು ಮೆಲ್ಲನೆ ರವಿಕೆ ತೆಗೆದು ಪಕ್ಕ ಬಿಸಾಕಿ ಅವಳ ಪಕ್ಕ ಬಂದು, ನೋಡು ನನ್ನದು ಸಣ್ಣದು ಕಣೆ ಅದೇ. ಅದಕ್ಕೆ ಅವಳು ಚೆನ್ನಾಗಿದೆ ಕಣೆ ಅಂತ ಮತ್ತೆ ಫಿಲಂ ನೋಡೋಕೆ ಶುರು ಮಾಡಿದಳು. ಕೋಪ ಬಂದು
ಅವಳ ಕೈ ಹಾಕಿ ಒತ್ತಿದೆ. ಅವಳು ಸುಮ್ಮನೆ ಕೂತಳು. ಆಗಲೇ ಗೊತ್ತಾಯ್ತು ಅವಳಿಗೂ ಬೇಕು ಅಂತ. ನಾನೇ ಕೈ ಹಾಕಿ ಅವಳ ರವಿಕೆ ಬಿಚ್ಚಿದೆ. ಕಪ್ಪು ಮಧ್ಯ ತೋತಾಪುರಿ ಮಾವಿನ ಹಣ್ಣಿನ ತರ ಇತ್ತು. ನಾನೇ ಎಳೆದೆ, ಏನು ಮಾತಾಡದೆ ಅವಳೇ ಸಹಕರಿಸಿದಳು. ನಿನ್ನದು ನೋಡಿದರೆ ಒತ್ತಬೇಕು ಅನ್ಸತ್ತೆ, ಒತ್ತಲಾ? ಸಾಫ್ಟ್ ಆಗಿ ಅಂದೆ. ಅದಕ್ಕೆ ಏನು ಮಾತಾಡಿಲ್ಲ. ಅವಳ ಹಿಡ್ಕೊಂಡು ಮೆಲ್ಲನೆ ಎಳೆದೆ. ಅವಳು ಅಮ್ಮ ಅಂದಳು. ಏನೇ ಹಾಗೆ ಎಳೀತಾ ಇದ್ದೀಯಾ ಅಂದಳು. ಲ್ಯಾಪ್ಟಾಪ್ನಲ್ಲಿ ಇರೋದು ಲೈವ್ ಬೇಕಾ ಅಂದೆ. ಒಮ್ಮೆ ಮುಖ ನೋಡಿ ಯಾರಾದರೂ ಬಂದರೆ ಅಂದಳು. ನಾನೇ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಪಕ್ಕ ಉಲ್ಟಾ ಮಲಗಿ ಹುಕ್ ಬಿಡಿಸಿದೆ. ಬಾ ಅದೇ ರೀತಿ ಮಾಡು ಅಂತ ಹೇಳಿದೆ. ಅವಳು ಒಮ್ಮೆ ನೋಡಿ ಸೀದಾ ಪಕ್ಕ ಬಂದು ಕೆನ್ನೆಗೆ ಮುತ್ತು ಕೊಟ್ಟು, ಈಗ ಮಾಡುದನ್ನ ಯಾರಿಗೂ ಹೇಳಬೇಡ ಅಂತ ಹೇಳಿ ಮತ್ತೆ ಲಿಪ್ ಲಾಕ್ ಮಾಡಿ ಚೀಪಿದಳು. ನಾನು ನಾಲಿಗೆ ಕೊಟ್ಟೆ. ಬಿಡಿಸಿ ನಾಲಿಗೆ. ಸಾಕ, ಬಾ ಕೈದು ಬಿಡು ಅಂದೆ. ಅವಳು ಒಮ್ಮೆನೆ ನನ್ ಮೇಲೆ ಬಂದು ಮುತ್ತು ಕೊಡೋಕೆ ಶುರು ಮಾಡಿದಳು. ನಾನು ಪೂರಾ ಬಿಚ್ಚಿ ಅವಳ ನನ್ನ ಫುಲ್ ಉಜ್ಜವ್ ಹಾಗೆ ಕೊಟ್ಟಬಿಟ್ಟೆ. ತುಂಬಾ ಟೀಕಕ್ಕೆ ದೂಡ್ತಾ ಚೀಪಿದಳು. ಅಬ್ಬಾ ಸ್ವರ್ಗ ಇದೆ ಅನ್ಸ್ತು. ಹಾಕಿ ಉಜ್ಜಿದಳು. ಥೂ ಗೆ ಹಾಕೆ ಅಂದೆ. ಅವಳು ತುಗೆ ಮುತ್ತು ಕೊಟ್ಟು ನಾ ಅದಕ್ಕೆ ಉಜ್ಜಿದಳು. ಅವಳ ತೊಟ್ಟು ಹಾರ್ಡ್ ಆಗಿರೋದ್ರಿಂದ ತುಂಬಾ ಉಜ್ತಾ ಇತ್ತು. ನನ್ನ ಚೀಪು ತುಂಬಾ ಚೀಪು ಕಣೆ. ನನಗೆ ಹೀಗೆ ಚೀಪಿಸ್ಕೋಬೇಕು ಅಂತ ಇದೆ ಕಣೆ ಅಂದಳು. ಅವಳ ಆಸೆ ಈಡೇರಿಸೋಕೆ ಅವಳ ಆ ಕೈನಲ್ಲಿ ಹಿಡ್ಕೊಂಡು ನ ಬೆರಲ್ಲೇ ಎಳೀತಾ ಬಾಯಿ ಹಾಕಿದೆ. ಚಪ್ಪೆ ಇತ್ತು. ಆದರೆ ಅವಳು ತಲೆ ಹಿಡ್ಕೊಂಡು ಚೀಪು ಚೀಪು ಅಂತ ತಬ್ಕೊಂಡಳು. ಒಂದು ಕೈನಲ್ಲಿ ನನ್ನ ಕೈ ಹಾಕಿ ಒಳ್ಳೆ ಹಸುವಿನ ಕೆಚ್ಚಲಿಗೆ ಹಾಲು ಕರೆಯೋಕೆ ಎಳೆದ ಹಾಗೆ ಎಳೀತಾ ಇದ್ದಳು. ನನಗೆ ಒಡೆದು ಜೇನು ಪಚ ಪಚ ಅಂತ ಇತ್ತು. ಎಷ್ಟೊತ್ತಿಗೆ ಅವಳಿಗೆ ತಿನ್ನೋಕೆ ಕೊಡೋದು ಅಂತ ಮನಸ್ಸು. ನಾನು ಅವಳಿಗೆ ಜಾಸ್ತಿ ಆಗಲಿ ಅಂತ ಬಿಡದೆ ಚೀಪುತ್ತ ಹೋದೆ. ಅವಳು ಕಂಟ್ರೋಲ್ ತಪ್ಪಿ ನನ್ನ ಒಳ್ಳೆ ಗೊಂಬೆ ತರ ತಕ್ಕೊಂಡು ನನ್ನ ಕಾಲನ್ನು ಅವಳ ಸಂದಿಗೆ ಹಾಕಿ ಉಜ್ಜೋಕೆ ಶುರು ಮಾಡಿದಳು. ಮಾತಿಗೆ ಮುನ್ನ ಬಾಯಿಗೆ ತೂರಿಸಿಯೋಕೆ ಶುರು ಮಾಡಿದಳು. ನಾನೇ ಕರೆದೆ, ನೆಕ್ಕುವ ಅಂದೆ. ಹೂ ಅಂದಳು. ಫಿಲ್ಮನಲ್ಲಿ ನೋಡಿದ ಹಾಗೆ 69 ರೀತಿ ಒಬ್ಬರಿಗೆ ಒಬ್ಬರು ಬಾಯಿ ಹಾಕಿ ನೆಕ್ಕೋಕೆ ಶುರು ಮಾಡಿತು. ಅಬ್ಬಾ ಕಚ್ಚಗುಳಿ ಹೊಟ್ಟೇಲಿ ಒಂದು ತರ ಜಗತ್ತು ಮರೆಸಿತ್ತು. 20 ನಿಮಿಷದಲ್ಲೇ ಸಲಿಂಗ ಹೊರಗೆ ಸುರಿಸಿದೆ. ಅವು ನನ್ನ ಬಾಯಲ್ಲೇ ಬಿಟ್ಟು ಮಲಗಿದಳು. ಆಮೇಲೆ ಪಕ್ಕ ಬಂದು ಮಲಗಿ ಎದ ಚೀಪು ಅಂತ ಬಾಯಿಗೆ ಕೊಟ್ಟು ಅಪ್ಪಿಕೊಂಡು ಮಲಗಿದಳು. ಆಮೇಲೆ ಇಬ್ಬರು ಬಾತ್ರೂಮ್ ಹೋದೆವು. ಅಲ್ಲಿ ಒಬ್ಬರು ತೊಳೆದು ರೂಮ್ಗೆ ಬಂದೆವು. ಅಲ್ಲಿ ನಾನು ನನ್ನ ಚೀಪು ಅಂತ ಕೇಳಿದೆ. ಅವಳು ಬಾಯಿ ಹಾಕಿ ಚೀಪಿ ಮತ್ತೆ ಮೂಡ್ತರಿಸಿ ದಿನ ಹೀಗೆ ಬೇಕು ಅಂದಳು. ಅದಕ್ಕೆ ನಾನು ರೆಡಿ. ನೀವು ಬಾ ಅಂದೆ. ಹಾಗಿದ್ರೆ ಇವತ್ತು ರಾತ್ರಿ ನಿನಗೆ ನನಗೆ ಪ್ರಸ್ತ ಸೀರೆ ಉಟ್ಕೊಂಡು ಕಾಯ್ತಾ ಇರ್ತೇನೆ ಅಂದೆ. ಒಮ್ಮೆ ನನ್ನ ನೋಡಿ ಲಿಪ್ ಲಾಕ್ ಮಾಡಿ ಮೆಲ್ಲನೆ ಜಾರಿಸಿ ಮತ್ತೆ ಬಾಯಿಗೆ ಕೊಟ್ಟಳು. ಚೀಪುತ್ತಾ ಇರುವಾಗ ನನ್ನ ಸಾಫ್ಟ್ ಆಗಿ ಎಳೀತಾ ದಿನ ಮಲಗುವಾಗ ಮಲಗಿ ಒಬ್ಬರಿಗೊಬ್ಬರು ಸುಖ ತಗೊಳ್ಳುವ ಅಂದಳು. ಹೂ ಅಂದೆ. ಇದೆ ಮೊದಲ. ಇದು ಇಬ್ಬಬ್ರು ಸಮಾನ ಮನಸ್ಕರು ಒಟ್ಟಿಗೆ ಒಪ್ಪಿ ಮಲಗಿ ಆಗಿರೋ ಆಟ ಆಗಿತ್ತು. ಸಂಜೆ ಫುಲ್ ಮುಂದುವರೆಯುವುದು.